ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನೈನಾ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಬಾಳೆಹಣ್ಣಿನ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, 2 ದೊಡ್ಡದಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಚಿಕ್ಕ ಬಾಳೆಹಣ್ಣಾದರೆ 2 ತೊಗೋಬೋದು ಅಥವಾ 3 ಆದರೂ ಹಾಕ್ಕೋಬೋದು. ನಾನು ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ, 2 ನೋಡಿ. ಈ ಥರ ಸಿಪ್ಪೆ ತೆಗೆದು ಚೆನ್ನಾಗಿ ಮಿಕ್ಸೀಲಿ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ನ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಸ್ನೇಹಿತರೆ. ನೋಡಿ, ಇವಾಗ 3/4 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. 2 ಬಾಳೆಹಣ್ಣು, 3/4 ಕಪ್ ಸಕ್ಕರೆ, 1/4 ಕಪ್ಪಷ್ಟು ಅಡುಗೆ ಎಣ್ಣೆ. ನೋಡಿ, ಇವಾಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಕ್ರೀಮಿ ಥರ ಪೇಸ್ಟ್ ಆಗಬೇಕಿದು. ನೋಡಿ, ಈ ಥರ ನೋಡಿ ಕ್ರೀಮಿಯಾಗಿ ರುಬ್ಕೊಂಬಂದಿದ್ದೀವಿ. ಇದಕ್ಕೇನೆ ಇವಾಗ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಜಾಸ್ತಿ ಮೈದಾ ಹಿಟ್ಟು ಉಪಯೋಗಿಸ್ಬೇಡಿ, ಆದಷ್ಟು ಗೋಧಿ ಹಿಟ್ಟಲ್ಲಿ ಮಾಡಿರಿ. ನೋಡಿ, ಇವಾಗ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕೋದೇನಕ್ಕೆ ಅಂದರೆ ಸೇಮು ಬೇಕ್ರಿ ಥರನೇ ಟೇಸ್ಟಿ ಇರುತ್ತೆ. ಇವಾಗ ಮತ್ತೆ ಒಂದು ರೌಂಡು ನುಣ್ಣಗೆ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಮಿಶ್ರಣ ಎಲ್ಲ ತೆಗಿಯೋಣ. ನೋಡಿ, ಬಾಳೆಹಣ್ಣು ಹಾಕಿದ್ದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಬರುತ್ತೆ, ಆದರೆ ಭಯ ಪಡಬೇಡಿ, ಏನಾಗಲ್ಲ. ನೋಡಿ, ಇಷ್ಟು ಗಟ್ಟಿನೇ ಇರಬೇಕು. ಅಲ್ಲಿವರೆಗೂ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ಟ್ಯಾಂಡ್ ಒಂದು ಇಟ್ಬಿಟ್ಟು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಪಾತ್ರೆನ ಬಿಸಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನೋಡಿ, ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಕೈಯಿಂದನೇ. ಸ್ವಲ್ಪ ಗಟ್ಟಿ ಇರುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಮತ್ತು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರವೆಯಿಂದ ನಾನು ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಗೋಧಿ ಹಿಟ್ಟಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಬಾಳೆಹಣ್ಣು ಹಾಕಿಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ನೋಡಿ, ಸೋಡಾ, ಅಡುಗೆ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಚಿಟಿಕೆ ಹಾಕ್ಕೊಂಡು ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ 1-2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಇಷ್ಟು ಗಟ್ಟಿ ಆದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಜಾಸ್ತಿ ತೆಳುನೂ ಮಾಡ್ಕೋಬೇಡಿ, ಜಾಸ್ತಿ ಗಟ್ಟಿನೂ ಇರಬಾರ್ದು, ಮೀಡಿಯಮಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ, ಆದಷ್ಟು ಇಷ್ಟು ಕಲಿಸ್ಕೊಂಡು ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ತಿಳಿಸಿ. ಇವಾಗ ನೋಡಿ, ಒಂದು ಪಾತ್ರೆಗೆ ಅಥವಾ ಕೇಕ್ ಟಿನ್ ಇದ್ದರೆ ಅದನ್ನು ಕೂಡ ತೊಗೋಬೋದು. ನಾನು ಅದಕ್ಕೆ ಪೇಪರ್ ಹಾಕಿಬಿಟ್ಟು ಎಣ್ಣೆ ಹಚ್ಚಿ ಸವರಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಪೇಪರ್ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು, ಎಣ್ಣೆ ಸವರಿಬಿಟ್ಟು. ಇವಾಗ ನೋಡಿ, ಮಿಶ್ರಣ ಎಲ್ಲ ಅದಕ್ಕೆ ಹಾಕ್ಕೊತೀನಿ. ಪಾತ್ರೆಗೆ ಹಾಕ್ಕೊಂಡು ಸಮವಾಗಿ ಮಾಡ್ಕೊತೀನಿ ಸ್ಪೂನಿನ ಸಹಾಯದಿಂದ. ನೋಡಿ, ಈ ಥರ ಮಾಡ್ಕೊಳ್ಳಿ. ಪಾತ್ರೆ ತುಂಬ ಎಲ್ಲ ಹರಡುತ್ತೆ. ಸ್ವಲ್ಪ ಟ್ಯಾಪ್ ಮಾಡೋದಾದರೂ ಟ್ಯಾಪ್ ಮಾಡ್ಬೋದು. ಟ್ಯಾಪ್ ಮಾಡಿದ್ರೆ ನೋಡಿ, ಈ ಥರ ಟ್ಯಾಪ್ ಮಾಡಿ ಸುತ್ತಲೂ ಆಗುತ್ತೆ. ನೋಡಿ, ಇವಾಗ ಆಯ್ತಲ್ಲ, ಈ ಥರ ನೋಡಿ, ಈ ಥರ ಸುತ್ತಲೂ ಆಗಿದೆ. ಇದಕ್ಕೆ ನೀವು ಗೋಡಂಬಿಯಿಂದ ಡೆಕೋರೇಷನ್ ಮಾಡೋದಾದರೆ ಮಾಡ್ಬೋದು. ನೋಡಿ, ನಾನು ಗೋಡಂಬಿನ ಸುತ್ತಲೂ ಇಡ್ತಾಯಿದ್ದೀನಿ. ಈ ಥರ ನೋಡಿ, ನಿಮ್ಮ ಮನೇಲಿ ಯಾವ್ದು ಡ್ರೈ ಫ್ರೂಟ್ಸ್ ಇದೆಯೋ ಅದರಲ್ಲಿ ಕೂಡ ಮಾಡ್ಬೋದು. ಈ ಥರ ನೋಡಿ, ಮಕ್ಕಳು ನೋಡಿದ ತಕ್ಷಣ ಇಷ್ಟಪಡ್ತಾರಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸ್ನ ಇಡ್ತಾಯಿದ್ದೀನಿ. ಇವಾಗ ನೋಡಿ, ಇಷ್ಟಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೇನೆ ಸ್ವಲ್ಪ ಟ್ರೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡೋಣ. ನೋಡಿ, ಮೇಲೆ ಸ್ವಲ್ಪ ಉದುರಿಸ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ನೋಡಿದ ತಕ್ಷಣ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ವಾವ್, ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ?
ಇವಾಗ ಇದಾಗಿದೆ, ಪಾತ್ರೆ ಬಿಸಿಯಾಗಿದೆ. ಬನ್ನಿ, 5 ನಿಮಿಷ ಆಯಿತು. ಇವಾಗ ಪಾತ್ರೆ ತೆಗೆದು ನೋಡೋಣ. ಇವಾಗ ಬಿಸಿಯಾಗಿರುತ್ತೆ. ನಿಮ್ಮ ಹತ್ರ ಬೇರೆ ಸ್ಟ್ಯಾಂಡ್ ಇದ್ದರೆ ಅದನ್ನೇ ಇಡ್ಬೋದು. ನಾನು ಈ ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ. ಅದ್ರ ಮೇಲೆ ಪಾತ್ರೆ ಹಾಕಿ ನೋಡಿ, ಟೈಟಾಗಿ ಮುಚ್ಚಳ ಮುಚ್ಚಬೇಕು ನೋಡಿ. ಈ ಥರ 40ರಿಂದ 45 ನಿಮಿಷದವರೆಗೂ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ನೋಡಿ. ಇವಾಗ ಆಗಿದೆ ನೋಡಿ. ಇದು ಆಗಿದೆ ಅಂತ ತಿಳ್ಕೊಬೇಕಂದ್ರೆ ಟೂತ್ ಪಿಕ್ನ ಕಡ್ಡಿ ತಗೊಂಡು ಅದರಲ್ಲಿ ಚುಚ್ಚಿ ನೋಡಿದ್ರೆ ನೋಡಿ, ಹಿಟ್ಟು ಸ್ವಲ್ಪನೂ ಅಂಟ್ತಾ ಇಲ್ಲ ಕಡ್ಡಿಗೆ ನೋಡಿ. ಈ ಥರ ಕಡ್ಡಿಗೆ ಅಂಟಲಿಲ್ಲ ಅಂದರೆ ಇದಾಗಿದೆ ಅಂತ ಅರ್ಥ. ಇನ್ನೂ ಅಂಟ್ತಾ ಇದೆ ಅಂದರೆ ಇನ್ನೊಂದು 10 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಇದು ಆರಿದೆ ನೋಡಿ. ಇವಾಗ ಆರಿದೆ ಇದು. ಆಗಲೇ ಪಾತ್ರೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಚಾಕುವಿನ ಸಹಾಯದಿಂದ ಇದನ್ನು ತೆಗಿಯೋಣ ನೋಡಿ. ಈ ಥರ ಇವಾಗ ಒಂದು ತಟ್ಟೆಗೆ ತೆಗಿಯೋಣ ನೋಡಿ. ಈ ಥರ ಟ್ಯಾಪ್ ಮಾಡಿ ನೋಡಿ, ಎಷ್ಟು ಸಖತ್ತಾಗಿ ಬಂತು ನೋಡಿ ಫ್ರೆಂಡ್ ನೋಡಿ. ಬೇಕಿಂಗ್ ಪೇಪರೇ ಬೇಕಂತೇನಿಲ್ಲ, ಮನೇಲಿ ಯಾವುದಾದ್ರೂ ಪೇಪರ್ ಇದ್ದರೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಕೇಕ್ ಬ್ಯಾಟರ್ನ ಹಾಕಿ ಬೇಯಿಸ್ಕೋಬೋದು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ವಾವ್, ಸೂಪರ್ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ದಪ್ಪಕ್ಕೆ ಬಂದಿದೆ ನೋಡಿ ಫ್ರೆಂಡ್. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ಇವಾಗ ಕಟ್ ಮಾಡೋಣ ಬನ್ನಿ ನೋಡಿ. ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆ ನೋಡಿ. ಸೂಪರ್ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ನೋಡಿ ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಮನೇಲಿ ನೀವೇ ಮಾಡ್ಬೋದು ಫ್ರೆಂಡ್ಸ್ ನೋಡಿ. ಸೂಪರ್. ಒಂದು ಪೀಸ್ನ ಕಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ. ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕಿ ಮಾಡ್ಕೋಬೋದು ನೀವು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ನೋಡಿ ಫ್ರೆಂಡ್. ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.